ಪರ್ಸನಲ್ ಡೀಟೇಲ್ಸೇ ಇರೋದು. ನೀವು ಒಬ್ಬ ಕ್ಲೈಂಟ್ ಜೊತೆ ಕಮ್ಯುನಿಕೇಟ್ ಮಾಡಿರ್ತೀರ, ಮಾತಾಡಿರ್ತೀರಾ, ಏನ್ ಕಾಸ್ಟ್ ಇರುತ್ತೆ, ಏನ್ ಬ್ರೈಡಲ್ ವರ್ಕ್ ಇರುತ್ತೆ, ಏನ್ ನೀವು ಅವರು ಕಮಿಟ್ ಆಗ್ತಾ ಇದ್ದೀರಾ, ಏನೆಲ್ಲ ಆಫರ್ಸ್ಗಳನ್ನ ಕೊಟ್ಟಿದ್ದು ಮೋಟಿವೇಟ್ ಆಗಿರ್ಬೋದು. ಅವರಿಂದ ನಾವು ಮೋಟಿವೇಟ್ ಆಗ್ತೀವಿ, ಇನ್ನೊಂದಷ್ಟು ಜಾಸ್ತಿ ಕೆಲಸ ಮಾಡಬೇಕು, ಇನ್ನೊಂದಷ್ಟು ಜಾಸ್ತಿ ಹೊರಗಡೆ ಓಡಾಡಬೇಕು, ಇನ್ನೊಂದಷ್ಟು ಸಾಮಾಜಿಕ ಕಲ್ಗಳಿಗೆ ತಗೋಬೇಕು. ನಾನು ಇದೇ ನಿಮ್ಮನ್ನ ನೆಕ್ಸ್ಟ್ ಫ್ಯೂಚರ್ಗೆ ರೆಡಿ ಮಾಡಿ ಹೇಳ್ಕೊಟ್ಟಿದ್ದೀರಾ. ನನಗೆ ಎಲ್ಲ ಅರ್ಥ ಆಗ್ತಾ ಇದೆ, ಆದರೆ ಎಲ್ಲ ಜಾಸ್ತಿ ಅನಿಸ್ತೈತೆ. ನನಗೂ ಇವಾಗ ಕಲಿತಾ ಇದ್ದೀನಿ. ಇವಾಗ ನಾನು ಇದ್ರಲ್ಲೇ ಇರಬೇಕು, ಇದೇ ವರ್ಕ್ ಮಾಡಬೇಕು ಅಂತ ಮೈಂಡೆಲ್ಲ ಇದೆ. ನೀವು ಇದನ್ನ ಅದನ್ನು ಹೆಂಗೆ ಯೂಸ್ ಮಾಡ್ಕೋಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಇವಾಗ ನಮ್ಗೆ ಬರೀ ಗೊತ್ತಿರೋದಂದ್ರೆ ಫೇಸ್ಬುಕ್ ಬಂತು ಅಂದರೆ ನೋಡೋದಷ್ಟೇ, ಅದ್ರ ವೀಡಿಯೋಸ್ ಹೆಂಗಾಗ್ಬೇಕಂತ ನಮ್ಗೆ ಗೊತ್ತಿಲ್ಲ. ಮತ್ತು ವಾಟ್ಸಪ್ ನೋಡ್ತೀವಿ, ವಿಡಿಯೋ ಕಾಲ್ ಮಾಡ್ತೀವಿ, ಮೆಸೇಜ್ ಮಾಡ್ತೀವಿ, ಗ್ರೂಪಲ್ಲಿ ಚಾಟ್ ಮಾಡ್ತೀವಿ, ಅಷ್ಟೇ ಗೊತ್ತಿರೋದು. ನೀವು ಹೇಳ್ಕೊಡ್ತಿದ್ದೀರಾ, ಆದರೆ ಗೊತ್ತಾಗ್ತಾ ಇದೆ, ಆದರೆ ಅದು ಮರ್ತೋಗ್ತಾ ಇದೆ. ನಾವು ಯೂಸ್ ಮಾಡ್ಕೋಬೇಕಲ್ಲ, ನಮಗೆ ಒಂದೊಂದು ಆಪ್ಷನ್ ಹೆಂಗೆ ಯೂಸ್ ಮಾಡಬೇಕು ಹೇಳ್ಕೊಡ್ತಿರೋದನ್ನ ಕ್ಲಾಸ್ 25 ಡೇಸ್ ಹೇಳ್ತೀವಿ. ಸೊ ನೀವು ಹಾಕುವಂಥ ಪೋಸ್ಟ್ ಯಾವಾಗಲೂ ಕ್ರಿಯೇಟಿವ್ ಆಗಿರಬೇಕು, ಅಟ್ರಾಕ್ಟಿವ್ ಆಗಿರಬೇಕು, ಜನಕ್ಕೆ ರೀಚ್ ಆಗಬೇಕು. ಮುಖದಲ್ಲಿ ಬೆಳೆ ಚೆನ್ನಾಗಿ ಕಾಣ್ತಾರೋ ಕಡೆ ಕುತ್ಕೊಂಡು ವಿಡಿಯೋಸ್ ಮಾಡಿ ಒಂದು ಕ್ಲಾರಿಟಿ ಇರುತ್ತೆ, ಒಂದು ಟಾಪಿಕ್ ಇರುತ್ತೆ, ಅದಕ್ಕೆ ಚೆನ್ನಾಗಿ. ಸೊ ಅದನ್ನು ನೀವು ಯಾವ ಥರ ಕ್ಲಾರಿಟಿ ತಗೊಂಡ್ಬೇಕು ಅಂತ ನಿಮ್ಮ ನಾರ್ಮಲ್ ಫೋಟೋಗಳಲ್ಲಿ ವಿಡಿಯೋಸ್ ಚೆನ್ನಾಗಿ ಮಾಡ್ಬೋದು. ಹೆಂಗೆ ಅಂದ್ರೆ ಎಲ್ಲ ಆ್ಯಪಲ್ಲೂ ಒಂದೇ ನೀವು ಇರಬೇಕು. ನಾನು ಇನ್ಸ್ಟಾಗ್ರಾಮಲ್ಲಿ ಬೇರೆ ಫೋಟೋಸ್ ಹಾಕ್ತೀನಿ, ಫೇಸ್ಬುಕ್ಕಲ್ಲಿ ಬೇರೆ ಫೋಟೋಸ್ ಹಾಕ್ತೀನಿ, ಜನ ಇಲ್ಲಿ ರೇಸ್ ಮಾಡ್ತಾರೆ. ನಮ್ಗೆ ಒಳ್ಳೇದು ಮಾಡೋ ಯೋಗ್ಯತೆನೇ ಇಲ್ಲ ಅಂದ್ರೆ ಅವ್ರ ಬಗ್ಗೆ ಮಾತಾಡಬಾರ್ದು ತಾನೆ, ಅದರಲ್ಲಿ ಹೆಣ್ಮಕ್ಳ ವಿಚಾರನ